ವಿಕೃತಿಗೆ ಈಗ ಬೆಂಗಳೂರು ಚಾಮರಾಜನಗರ ಸಾಕ್ಷಿಯಂತೂ ಹಸುಗಳ ಕೆಚ್ಚಲನ್ನ ಕುಯ್ದ ದುರುಳರು. ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿ ನಡೆದಂತಹ ಘಟನೆ ಇದು. ರಸ್ತೆಯಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲನ್ನ ಕುಯ್ದು ಕಿರಾತಕರು. ಗಾಯಗೊಂಡ ಹಸುಗಳಿಗೆ ಈಗ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇದೆಂತ ವಿಕೃತಿ! ಹಸುಗಳ ಕೆಚ್ಚಲು ಕುಯ್ದ ದುರುಳರು. ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿ ನಡೆದಂತಹ ಘಟನೆ ಇದು. ಒಂದೇ ರಸ್ತೆಯಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲನ್ನ ಕುಯ್ದಿದ್ದಾರೆ ಕಿರಾತಕರು. ಗಾಯಗೊಂಡ ಹಸುಗಳಿಗೆ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಈಗ ನೀಡಲಾಗ್ತಾ ಇದೆ. ಕಿಡಿಗೇಡಿಗಳು 3 ಹಸುಗಳ ಕೆಚ್ಚಲ ಕೊಯ್ದು ವಿಕೃತಿ ಮೆರೆದ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿದೆ. ರಾತ್ರಿ ರಸ್ತೆಯಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದು ಈಗ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಸುಗಳನ್ನು ದೇವರಂತ ಪೂಜಿಸುವ ನಾಡಿನಲ್ಲಿ ಈಗ ಆ ಕೆಚ್ಚಲನ್ನು ಕೊಯ್ದಿರುವಂಥದ್ದು. 3 ಹಸುಗಳ ಕೆಚ್ಚಲ ಕೊಯ್ದ ಪ್ರಕರಣ ಈಗಾಗಲೇ ಹಸುಗಳನ್ನು ದೇವರು ಅಂತ ಪೂಜಿಸುವ ನಾಡಿನಲ್ಲಿ ಈಗ ಹಸುಗಳ ಮಾರಣ ಹೋಮ ಆಗ್ತಿತ್ತು. ಹಸುಗಳ ಕೆಚ್ಚಲನ್ನ ಕುಯ್ದು ದುರುಳರು ಇದು ಮಾಡಿರುವಂಥದ್ದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ರಾತ್ರಿ ನಡೆದಿರುವಂಥದ್ದು. ರಸ್ತೆಯಲ್ಲಿ ಮಲಗಿದಂಥ 3 ಹಸುಗಳ ಕೆಚ್ಚಲನ್ನ ಕುಯ್ದಿದ್ದಾರೆ. ಪೊಲೀಸರಿಗೆ ತರಾಟೆ ತೆಗೆದುಕೊಂಡಂತಹ ಸಂಸದ ಮೋಹನ್. 3 ಹಸುಗಳ ಕೆಚ್ಚಲ ಕೊಯ್ದ ಪ್ರಕರಣ. 3 ಹಸುಗಳ ರಸ್ತೆಯಲ್ಲಿ ಮಲಗಿದಂತ 3 ಹಸುಗಳ ಕೆಚ್ಚಲ ಕುಯ್ದಂತ ಪ್ರಕರಣ ಈಗ ಪೊಲೀಸರಿಗೆ ಬಿಜೆಪಿ ನಾಯಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಸದ ಪಿಸಿ ಮೋಹನ್ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನೋಡೋದಕ್ಕೆ ಹಿಂಸೆ ಅನಿಸ್ತದೆ. ಹೇಗಾದ್ರೂ ಮನಸ್ಸು ಬಂದ ಗೊತ್ತಿಲ್ಲ. ಹಸುವಿನ ಕೆಚ್ಚಲವನ್ನ ಕುಯ್ದಿರುವಂಥದ್ದು, ದುರುಳರು ಕುಯ್ದಿರೋದು ನೋಡಿ. ಹಸು ಪಾಪ ಎಷ್ಟು ವ್ಯಥೆ ಪಡ್ತಾ ಇದೆ. ರಸ್ತೆಯಲ್ಲಿ ಮಲಗಿದಂಥ 3 ಹಸುಗಳ ಕೆಚ್ಚಲನ್ನ ಕುಯ್ದಿದ್ದಾರೆ ದುರುಳರು. ಇಡೀ ರಕ್ತಮಯವಾಗಿದೆ ರಸ್ತೆ ಅಲ್ಲ. ಬಟ್ ಅದು ಯಾಕೆ ಕುಯ್ದ್ರು, ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಬಟ್ ಇದೀಗ ಈ ಒಂದು ಪ್ರಕರಣಕ್ಕೆ ಈಗ ಬಿಜೆಪಿ ನಾಯಕರು ಪೊಲೀಸ್ನವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪಿಸಿ ಮೋಹನ್ ಅವರು ಬಂದು ಪೊಲೀಸ್ನವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಕಿಡಿಗೇಡಿಗಳು 3 ಹಸುಗಳ ಕೆಚ್ಚಲನ್ನ ಕುಯ್ದು ವಿಕೃತಿ ಮೆರೆದಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂಥದ್ದು. ವಿನಾಯಕ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆಯ ರಾತ್ರಿ ಮಲಗಿದ್ದ 3 ಹಸುಗಳ ಕೆಚ್ಚಲನ್ನ ಕುಯ್ದಿದ್ದು ಈಗ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನೆ ನಡೆದ ಸ್ಥಳಕ್ಕೆ 20ಕ್ಕೂ ಹೆಚ್ಚು ಪೊಲೀಸ್ನವರಿಗೆ ಆಗಮಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಭಾಗದಲ್ಲಿ ಡ್ರಗ್ಸ್, ಗಾಂಜಾ ಸೇವನೆ ಹೆಚ್ಚಿದ್ದರೂ ಕೂಡ ಪೊಲೀಸರು ಇದಕ್ಕೆ ಕಡಿವಾಣ ಹಾಕುತ್ತಿಲ್ಲ ಎಂಬ ದೂರು ಕೂಡ ಇರುವಂಥದ್ದು. ಹಾಗಾಗಿ ಬಿಜೆಪಿ ನಾಯಕರು ಈಗ ಪೊಲೀಸರಿಗೆ ಕ್ರಮ ಕೈಗೊಳ್ಳುವಂತೆ ಇದು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಸ್ಥಳಕ್ಕೆ ಆಗಮಿಸಿ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ವಾಗ್ದಾಳಿ ಮಾಡಿಸಿದ್ದಾರೆ. ಕಾಟನ್ಪೇಟೆ ಠಾಣೆ ಇನ್ಸ್ಪೆಕ್ಟರ್, ಚಿಕ್ಕಪೇಟೆ ಉಪವಿಭಾಗದ ಎಸಿಪಿ ನೈಟ್ ರೌಂಡ್ಸ್ನಲ್ಲಿದ್ದರೂ ಕೂಡ ಈ ಒಂದು ಘಟನೆ ನಡೆದಿರುವಂಥದ್ದು. ಹಾಗಾಗಿ 3 ಹಸುಗಳ ಕೆಚ್ಚಲ ಕುಯ್ದಿರುವಂಥದ್ದು ದುರುಳರು. ಸೊ ಬಿಜೆಪಿ ನಾಯಕರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಹಿಂದೂ ಕಾರ್ಯಕರ್ತರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಪಿಸಿ ಮೋಹನ್ ಅವರು ಪೊಲೀಸ್ನವರಿಗೆ ಕ್ಲಾಸ್ ಅಂತ ತೆಗೆದುಕೊಳ್ತಾರೆ. ರಾತ್ರಿ ನೈಟ್ ರೌಂಡ್ಸಲ್ಲಿ ಇದ್ದರೂ ಕೂಡ
ನೈಟ್ ರೌಂಡ್ಸಲ್ಲಿ ಇದ್ದರೂ ಕೂಡ ಪೊಲೀಸ್ ಮತ್ತು ACP ನೈಟ್ ರೌಂಡ್ಸಲ್ಲಿ ಇದ್ದರೂ ಕೂಡ ಈ ಒಂದು ಘಟನೆ ನಡೆದಿರುವಂಥದ್ದು. ಬಟ್ ಅಲ್ಲಿ ಮತ್ತೊಂದು ಕೇಳಿ ಬರ್ತಿರುವಂಥ ದೂರು ಅಂತಂದರೆ ಅಲ್ಲಿ ಗಾಂಜಾ ಜಾಸ್ತಿ ಬರುತ್ತೆ, ಗಾಂಜಾ ಸೇವನೆ ಮಾಡ್ತಾರೆ, ಡ್ರಗ್ಸ್ ಸೇವನೆ ಹೆಚ್ಚಾಗಿದೆ. ಈಗಿದ್ರೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ ಅನ್ನೋದು. ಹಾಗಾಗಿ ಗಾಂಜಾ ಅಥವಾ ಡ್ರಗ್ಸ್ ಸೇವನೆಯ ನಶೆಯಲ್ಲಿ ಇದ್ದವ್ರಿಗೆ ಕೆಲಸ ಮಾಡಿದ್ದಾರಾ ಅಥವಾ ಧರ್ಮದ ನಶೆಯಲ್ಲಿ ಇದ್ದವ್ರಿಗೆ ಕೆಲಸ ಮಾಡಿದ್ದಾರಾ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆ ನಡೀತಾ ಇದೆ. ಅಫ್ಕೋರ್ಸ್ ರಸ್ತೆಲೆಲ್ಲ CCTV ಇದ್ದೇ ಇರುತ್ತೆ, ಅದರಲ್ಲಿ ಗೊತ್ತಾಗ್ಬೋದು ಯಾರು ಈ ಕೃತ್ಯವನ್ನು ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈಗ ಹಸುಗಳಿಗೆ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಬಿಜೆಪಿ ನಾಯಕರು, ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿರುವಂಥದ್ದು. 3 ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಘಟನೆಯ ವರದಿಯನ್ನ ತರಿಸಿಕೊಳ್ಳುತ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಘಟನೆ ನಡೆದಿದೆ, ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಸ್ಥಳೀಯ ಪೊಲೀಸರ ಜೊತೆ ಚರ್ಚೆ ಮಾಡುತ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಮಾತನ್ನ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ರೀತಿಯವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ. 3 ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಆಗ ಅಲ್ಲಿ ಘಟನೆ ಏನಾಯ್ತು, ಯಾವ ತರ ಆಯ್ತು ಬಗ್ಗೆ ಮಾಹಿತಿ ಇಲ್ಲ, ಘಟನೆಯ ವರದಿಯನ್ನ ತರಿಸಿಕೊಳ್ತೇನೆ, ಜೊತೆಗೆ ಸ್ಥಳೀಯ ಪೊಲೀಸರ ಜೊತೆಗೆ ಚರ್ಚೆನ ಮಾಡ್ತೇನೆ, ಅದಾದ ಬಳಿಕ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ, ಕಾನೂನು ರೀತಿಯವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. 3 ಹಸುಗಳ ಕೆಚ್ಚಲು ಕುಯ್ದಿರೋದು ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ್ ನಗರದಲ್ಲಿ ನಡೆದಿರುವಂಥ ಘಟನೆ. ನೀವು ರಸ್ತೆಯಲ್ಲಿ ನೋಡ್ಬೋದು, ರಕ್ತ ಎಲ್ಲ ಚೆಲ್ಲಿದೆ. ರಸ್ತೆಯಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲಿಗೆ ಚಾಕು ಇರುತ ಮಾಡಿ ಕುಯ್ದಾಕ್ಬಿಟ್ಟು ಹೋಗಿದ್ದಾರೆ. ನೋಡೋದಕ್ಕೆ ಕಷ್ಟ ಆಗ್ತದೆ. ಈ ಘಟನೆ ವಿರುದ್ಧ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಏಕೆಂದರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಏನು ಹೇಳಿದ್ದಾರೆ ಆ ವಿಚಾರ ಕುರಿತಾಗಿ ಪರಮೇಶ್ವರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಇಲ್ಲ, ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಇಲ್ಲ, ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೀನಿ. ಅದ್ರ ಬಗ್ಗೆ ನಂಗೆ ಮಾಹಿತಿ ಅಷ್ಟೊಂದಿಲ್ಲ. ರಿಪೋರ್ಟ್ ತರಿಸ್ಕೊಳ್ತೀನಿ. ರಿಪೋರ್ಟ್ ತರಿಸ್ಕೊಂಡ ಬಳಿಕ ಕಾನೂನು ರೀತಿಯಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿರುವಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಹೇಳಿರುವಂಥದ್ದು. ಒಟ್ಟಾರೆ ಏನಪ್ಪ ಅಂತಂದರೆ ನಿಜಕ್ಕೂ ಅಮಾನವೀಯ ಕೆಲಸ ಅಂತ ಹೇಳ್ಬೋದು. ಪ್ರಾಣಿಗಳ ಮೇಲೆ ಈ ಥರ ಹಲ್ಲೆ ಮಾಡೋದು. ಹಸುವನ್ನ ದೇವರಂತ ಕರಿತೀವಿ. ಕಾಮಧೇನು, ಮುಕ್ಕೋಟಿ ದೇವರು ನೆಲೆಸಿರುವಂಥ ಪ್ರಾಣಿ ಅಂತ ಕರಿತೀವಿ ಅದನ್ನು, ಆಕೆನ. ಆ ಕಾಮಧೇನು ಮೇಲೆ ಈಗ ಹಲ್ಲೆ ಮಾಡಿರುವಂಥದ್ದು. ಶನಿವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ ತಡರಾತ್ರಿ ಇದು ಆಗಿರುವಂಥ ಘಟನೆ. ಬಟ್ ಘಟನೆಯ ಹಿಂದೆ ಯಾರು ಕೈವಾಡ ಇದೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಅಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಸೇವನೆ ಜಾಸ್ತಿ ಇದೆ ಆ ಕ್ಷೇತ್ರದಲ್ಲಿ, ಆ ಒಂದು ಸ್ಥಳದಲ್ಲಿ. ಬಟ್ ಆದರೂ ಕೂಡ ನಿಯಂತ್ರಣವನ್ನು ಮಾಡ್ತಿಲ್ಲ ಪೊಲೀಸ್ನವರು ಅನ್ನೋದು ಅಂತ ದೂರು ಕೂಡ ಇರುವಂಥದ್ದು. ಅದರಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ, ಡ್ರಗ್ಸ್ ಸೇವನೆ, ಗಾಂಜಾ ಸೇವನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಇಲ್ಲಿ ಬೈಕೆಲ್ಲ ಓಡಾಡ್ತಿರ್ತಾರೆ, ಬಟ್ ಪೊಲೀಸ್ ಅದನ್ನು ನಿಗ್ರಹ ಮಾಡ್ತಿಲ್ಲ ಅನ್ನೋ ದೂರು ಕೂಡ ಇರುವಂಥದ್ದು. ಬಟ್ ಇದೆಲ್ಲ ಈಗ ಇದೆಲ್ಲ ಘಟನೆ ಈಗ ಆಗ್ತಿರುವಂಥದ್ದು. ಬಟ್ ಯಾರೇ ತಪ್ಪು ಮಾಡಿರಲಿ ಈ ವಿಚಾರವಾಗಿ ನಾನು ಕ್ರಮ ಕೈಗೊಳ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಯಾರೇ ಮಾಡಿದ್ರು ಕೂಡ ಕಾನೂನು ರೀತಿ